ಮಾಸ್ತೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ 2025 ಮತ್ತು 26ನೇ ಸಾಲಿನ ಸಾಮಾನ್ಯ ಸಭೆಯ ಸಂಘದ ಅಧ್ಯಕ್ಷರು ಎಂಆರ್ ಆಂಜಪ್ಪ ಹಾಗೂ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹ ರಾಜು ರವರ ಮತ್ತು ಗೌರವಾಂತ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಎಂಆರ್ ಆಂಜಪ್ಪ, ಉಪಾಧ್ಯಕ್ಷರು ಎನ್ ಮುನಿ ವೆಂಕಟಪ್ಪ, ನಿರ್ದೇಶಕರು ಎಂಆರ್ ಶ್ರೀನಿವಾಸ್ ಗೌಡ, ಎನ್ ಮುನಿ ವೆಂಕಟಪ್ಪ, ಬಿ ನಂಜುಂಡಪ್ಪ, ಎಂಸಿ ಶಂಕರೇಗೌಡ, ಎಸ್ ಉಮೇಶ್, ಬಿ ರಾಮಕೃಷ್ಣ, ಕೆಸಿ ಸುಜಾತಮ್ಮ, ಲಲಿತಮ್ಮ ಹಾಗೂ ಸಿಬ್ಬಂದಿ ವರ್ಗ, ಕಾರ್ಯನಿರ್ವಹಣಾ ಅಧಿಕಾರಿ ಆರ್ಎಂ ಗೋಪಾಲಕೃಷ್ಣ, ಹಾಲು ಪರೀಕ್ಷಕರು ರೆಡ್ಡಪ್ಪ, ಸಹಾಯಕರು ಎಂಸಿ ಶ್ರೀರಾಮೇಗೌಡ, ಸಹಾಯಕಿ ಸುಜಾತಮ್ಮ, ಡೈರಿಗೆ ಹಾಲು ಹಾಕುವ ಎಲ್ಲಾ ಗೌರವಾನ್ವಿತ ಷೇರುದಾರರು, ಊರಿನ ಗ್ರಾಮಸ್ಥರು, ಪ್ರಮುಖರು ಎಲ್ಲರೂ ಭಾಗವಹಿಸಿ ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು ಮತ್ತು ಡೈರಿ ಕಾರ್ಯನಿರ್ವಾಹಕ ಅಧಿಕಾರಿ ಅಭಿವೃದ್ಧಿ ಎಲ್ಲಾ ಸೌಲಭ್ಯಗಳ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಸಭೆಯ ನಂತರ ಬಂದಿರುವ ಎಲ್ಲರಿಗೂ ಲಘು ಉಪಹಾರ ಮತ್ತು ಸಿಹಿಯನ್ನು ನೀಡಿದರು. ವಾರ್ಷಿಕ ಸಾಮಾನ್ಯ ಸಭೆ ಡೈರಿ ಆವರಣದಲ್ಲಿ ಗೌರವಾನ್ವಿತ ಅಧಿಕಾರಿಗಳು ಮತ್ತು ನಿರ್ದೇಶಕರಿಗೆ ಡೈರಿ ಆಡಳಿತ ಮಂಡಳಿಯಿಂದ ಸನ್ಮಾನ ನೀಡಿ ಶುಭ ಹಾರೈಸಿದರು. ಮೇಂಟೈನ್ ಮಾಡೋಕೆ ಆಗೋದಿಲ್ಲ, ಎಲ್ಲ ಒಳಿಕೆನೆ ಬರ್ತಾ ಇರ್ತದೆ. ಅದರಲ್ಲೂ ಇಡೀ ಜಿಲ್ಲೆನಲ್ಲೇ ನಮ್ಮದು ಪಾಪ BMC ಉತ್ತಮವಾಗಿದೆ. ಈ ಸಾರಿನೂ ನಮ್ಮ BMCಗೆ ಬೆಸ್ಟ್ BMC ಅವಾರ್ಡು ನಮ್ಮದೇ ಮಾಡಿದ್ದಾರೆ, ಕೊಡ್ತಾ ಇದ್ದಾರೆ. ನಮ್ಮದೇ ಆಲ್ರೆಡಿ ನಾಳೆ GBM ಅಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ, ನಮಗೆ ಬೆಸ್ಟ್ BMC ಅವಾರ್ಡ್ ಕೊಡ್ತಾ ಇದ್ದಾರೆ. ನಮ್ಮ BMC ರೂಟು ಇಡೀ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇಡೀ ಕರ್ನಾಟಕದಲ್ಲಿ, ಜಿಲ್ಲೆನಲ್ಲಿ ಅಂತ ಹೇಳ್ಬೇಡ್ರಿ. ಒಂದು ದಿವಸ ಅದಕ್ಕೆ ಇನ್ನೊಂದು ಕಾರಣ ಪುರುಷರು ಪಾಪ ಇವರೇ ಇವರೇ ಉಸ್ತುವಾರಿ. ನಂಬರ್ 1 ಮಾರ್ಗ ಅಂದ್ರೆ 54ನೇ ಬಿ ಅಂದ್ರೆ ಇವರು ವಿಸ್ತರಣಾ ಕಾರ್ಯಗಳು ಇವ್ರದ್ದು ಇದೆ. ಇದನ್ನು ಇಡೀ ಕೋಲಾರ ನಂಬರ್ 1 ಸ್ಟಾಪ್ ಅಲ್ಲಿ. ಆಮೇಲೆ 5 ರೂಪಾಯಿ ಕಾಸು ಸರ್ಕಾರದಿಂದ ಬರೋ ದುಡ್ಡು ಯಾರು ಇಲ್ಲಿ ಎಷ್ಟು ಜನ ಹಾಲಾಗ್ತಾ ಇದಾರೋ ನಮ್ಮ ಒಂದು ಊರದಲ್ಲ, ಇಲ್ಲಿಗೆ BMC ಬರೋರ್ದು ಯಾರ್ದು ಒಂದು ದಿನದ 1 ಲೀಟರ್ದು ಮೈನಸ್ ಆಗಿಲ್ಲ, ಎಲ್ಲಾರ್ದು ದುಡ್ಡು ಬರ್ತಾ ಇದೆ. ಹಂಗೋ 5 ರೂಪಾಯಿ ಕಾಸು ಯಾರ್ದಾದ್ರೂ ಬರ್ದೇ ಇದ್ರಾಗನ ಡೈರಿಗೂ ಮೆಸೇಜ್ ಬರುವುದಿಲ್ಲ. ನೀವೇ ಬ್ಯಾಂಕಲ್ಲಿ ಹೋಗಿ ಪಾಸ್ಬುಕ್ ಎಂಟ್ರಿ ಹಾಕ್ಸ್ಕೊಂಡ್ ಬಂದ್ರಾಗನ ಯಾವಾಗ ಬಂದಿದೆ ಅಂತ ಹೇಳಂತ ಗೊತ್ತಾಗಿರುತ್ತೆ. ಬೇಕಾದ್ರೆ ಅಕಸ್ಮಾತ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಾಗನ ಯಾರಿಗೂ ಲ್ಯಾಪ್ಸ್ ಆಗೋದೇ ಇಲ್ಲ. ಅದು 1 ವರ್ಷ ಆಗ್ಲಿ ನಿಮ್ ದುಡ್ಡು ಅಲ್ಲೇನೆ ಇರುತ್ತೆ ಸ್ಟೋರ್ ಆಗಿ. ದಯವಿಟ್ಟು ಆ ತರ ಮಾಡ್ಬೇಕು. ಆಮೇಲೆ ಇನ್ನೇನಾದ್ರೂ ನಿಮ್ ಬಾಧೆ ಇದ್ರೆ, ಪ್ರಾಬ್ಲಮ್ಸ್ ಇದ್ರೆ ಕೇಳ್ಬೋದು, ಕೇಳಿ ಪಾಪ ತಿಳ್ಕೊಬಹುದು. ಇಷ್ಟು ಹೇಳಿ 4 ಮಾತು ನಾನು ಮುಗಿಸ್ತಿದ್ದೀನಿ. ಪೈಸೆ ಬಂದಿದೆ, ಅದನ್ನ ಒಂದು 10 ನಿಧಿಗಳಾಗಿ ನೀಡಿಸ್ತಾರೆ ಸರ್ಕಾರದ ಒಂದು ಬಯಲ ಕಾನೂನು ಪ್ರಕಾರ. ಮೊದಲನೇದಾಗಿ ಆಪದ ನಿಧಿ ಅಂತ 25%, 94,279.82 ಪೈಸೆ. ಇದು ಆಪದಾನ ಇದ್ರೆ ಹಂಗಾಮಿಯಾಗಿ ಇರ್ಲಿ ಅಂತ, ಹಿಂಗೆ ಬಿಲ್ಡಿಂಗ್ ಕಟ್ಟಕ್ಕೆ ಏನಕ್ಕಂತ. ಆಮೇಲೆ ಸಹಕಾರ ಶಿಕ್ಷಣ ನಿಧಿ 5,656.79 ಪೈಸೆ. ಕಟ್ಟಡ ನಿಧಿ 27,718.27 ಪೈಸೆ. ಏನು ಶೇರ್ ಡಿವಿಡೆಂಟು 1,704. ಆಮೇಲೆ ಸದಸ್ಯರ ಬೋನಸ್ಸು 1,61,044.26 ಪೈಸೆ ಹೋಗ್ತದೆ. ಅದೇ ರೀತಿ ಇಲ್ಲಿ ಒಂದು ಸಿಬ್ಬಂದಿಗೂ 24,776.04 ಪೈಸೆ ಹೋಗ್ತದೆ. ದಾನ ಧರ್ಮದ ನಿಧಿ 24,776.04 ಪೈಸೆ. ಅದೇ ರೀತಿ ರಾಸು ಅಭಿವೃದ್ಧಿ ನಿಧಿ, ಆಮೇಲೆ ಸಿಬ್ಬಂದಿ ನಿಧಿ, ಆಮೇಲೆ ಸಹಕಾರಿ ಅಭಿವೃದ್ಧಿ ನಿಧಿಗೆ 3ಕ್ಕೂ ಸೇರಿ 12,388 ತಲಾ 2 ಪೈಸೆ ಹೋಗ್ತದೆ. ಏನು ಒಂದು 100 ರೂಪಾಯಿ ಹಾಲು ಹಾಕಿದ್ರೆ 1 ರೂಪಾಯಿ 66 ಪೈಸೆ ಬೋನಸ್ ಬಂದಿದೆ. ನಿಮ್ಮ ಸಂಘಕ್ಕೆ ಸದಸ್ಯರಿಗೆ ಮತ್ತೆ ವಾಪಸ್ಸು ಇದೊಂದು ಆಯ್ತು, ಬೋನಸ್ ಡಿಲಿವರಿ ಆಯಿತು. ನೆಕ್ಸ್ಟ್ ಅಂದಾಜು ಬಜೆಟ್ ಎಷ್ಟು ನೆಕ್ಸ್ಟ್ ವರ್ಷ ಖರ್ಚು ಮಾಡ್ಬೋದು ಅಂತ ಅಂದಾಜು ಈಗಲೇ ಅನುಮೋದನೆ ಪಡಿಬೇಕಾಗ್ತದೆ. ಒಂದು ಸ್ಟೇಷನರಿ 10,900, ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಅಂತ ಹೇಳ್ಬಿಟ್ಟು 394.80 ಪೈಸೆ. AMCU ಸರ್ವಿಸ್ 8,012, ಸಮವಸ್ತ್ರ 10,000, ಪ್ರಯಾಣದ ಭತ್ಯೆ 3,300, ಬ್ಯಾಂಕ್ ವೆಚ್ಚ 1,220, ಆಡಿಟ್ ಟೈಪಿಂಗ್ 12,000, ಇತರೆ ವೆಚ್ಚ 5,800, ನೀರಿನ ವೆಚ್ಚ 7,000, ದಸರಾ ಪೂಜೆ ಅಂತ 18,000, ಮಿಲ್ಕಿಂಗ್ ಮಿಷನ್ ಬಿಡಿ ಭಾಗಗಳು 6,710, ಮತ್ತೆ ಆಯಿಲ್ 3,800, ಇಂದಿನ ಒಂದು ಸಾಮಾನ್ಯ ಸಭೆ ವೆಚ್ಚ ಅಂತ 16,900, ಆಮೇಲೆ ಸಭೆಯನ್ನು ಕೊಡೋದಕ್ಕೆ 3,600, ಸಂಘದ ಪುಸ್ತಕಗಳು 1,996 12 ಪೈಸೆ, ತರಬೇತಿ 10,000, ಸ್ವತಂತ್ರ ದಿನಾಚರಣೆ ವೆಚ್ಚ 4,000, ಕಂದಾಯ 1,460, ಭವಿಷ್ಯ ನಿಧಿ 6,000, ಕ್ಯಾಲೆಂಡರ್ 8,000, ನಿವೇಶನ 5,000. ಈ ರೀತಿಯಾಗಿ 6,10,093.42 ರೂಪಾಯಿ ಖರ್ಚಾಗಿ ನಿವ್ವಳವಾಗಿ 3,77,119.27 ಪೈಸೆ ಉಳ್ಕೊಂಡಿದೆ. ಅಂದ್ರೆ 25, 26ನೇ ಎಲ್ಲ ಖರ್ಚು ವೆಚ್ಚಗಳೆಲ್ಲ ಹೋಗಿ ಏನು ಈ ಒಂದು 3 ಇಸ್ರೋ ಕಾರ್ಯದರ್ಶಿಗಳು ಅಂತ ಹೇಳ್ಬಿಟ್ಟು ಒಂದು ಲೆಕ್ಕ ಪರಿಶೋಧನಾ ವರದಿ ಮಾಡಿಸ್ಬಿಟ್ಟು ಆ ಲೆಕ್ಕ ಪರಿಶೋಧನಾ ವರದಿ ಮಂಡಿಸ್ಬಿಟ್ಟು ಅದನ್ನ ಅನುಮೋದನೆ ಪಡಿಬೇಕಾದ ಒಂದು ಸಂಘದ ಕರ್ತವ್ಯ.
ಅದೇ ರೀತಿ ಒಂದು 25-26ನೇ ಸಾಲಿನಲ್ಲಿ 97,23,790 15 ಪೈಸೆ ಹಾಲನ್ನು ಖರೀದಿ ಮಾಡಿದ್ದೀರಿ ಏನು ಉತ್ಪಾದಕರಿಂದ ಒಂದು ನಿಮ್ಮ ಸಂಘಕ್ಕೆ. ಅದೇ ರೀತಿ ಒಕ್ಕೂಟಕ್ಕೆ 1,08,38,76 ಪೈಸೆ ಹಾಲನ್ನು ಮಾರಾಟ ಮಾಡಿದ್ದೀರಿ. ಸ್ಥಳೀಯವಾಗಿ 62,490 ಪೈಸೆ. ಆಮೇಲೆ ಏನು ಬುಡ್ಡಿ ಹಾಲು ಅಂತೀರಿ, ಬುಡ್ಡಿ ಹಾಲಲ್ಲಿ 60,420 ರೂಪಾಯಿ 29 ಪೈಸೆ ಬಂದಿದೆ. ಈ ರೀತಿಯಾಗಿ ಹಾಲು ಕೊಂಡು ಮಾರಿ ವ್ಯಾಪಾರ ಲಾಭವಾಗಿ 9,97,860 ಪೈಸೆ ವ್ಯಾಪಾರ ಲಾಭ ಬಂದಿದೆ. ಅಂದರೆ 10.2% ಲಾಭ ವಿಷಯಿಸಿದೆ. ಅದರಲ್ಲಿ ಖರ್ಚುಗಳು 6,10,93,42 ಪೈಸೆ ಹೋಗಿದೆ. ಆ ಖರ್ಚುಗಳು ಏನೇನಂದರೆ ಎಷ್ಟು ವರ್ಷ ಎಷ್ಟು ಖರ್ಚು ಮಾಡಬೇಕು ಅಂತ. ಸಿಬ್ಬಂದಿಯವರ ವೇತನ ಒಂದು 5 ಲಕ್ಷ, ಸ್ಟೇಷನರಿ ಒಂದು 15,000, ಪರೀಕ್ಷಾ ಖರ್ಚು 5,000, ಸ್ಕೇಲ್ ಮತ್ತು ಅಳತೆ 15,000, AMC ಸರ್ವಿಸ್ 12,000, ವಿದ್ಯುತ್ ಬಿಲ್ 15,000, ಪ್ರಯಾಣದ ಭತ್ಯೆ ಒಂದು 5,000, ಬ್ಯಾಂಕ್ ವೆಚ್ಚ 2,500, ಆಡಿಟ್ ಟೈಪಿಂಗ್ 14,000, ಇತರೆ ವೆಚ್ಚ 10,000, ರಿಪೇರಿ ವೆಚ್ಚ ಅಂತ ಒಂದು 20,000, ಸಮವಸ್ತ್ರ 12, ನೀರಿನ ವೆಚ್ಚ 9,000, ದಸರಾ ಪೂಜೆ 39,000, ಕಂದಾಯ ಒಂದು 2,000, ಕ್ಯಾಲೆಂಡರ್ 9,000, ಎ ಬಾಬತ್ 3,400, ಸಂಘದ ಪುಸ್ತಕಗಳು 3,000, ತರಬೇತಿ ಒಂದು 2,000, ಪೂಜೆ 6,000, PF ಅದು 13,000, 7,36,100 ರೂಪಾಯಿಗೆ ಅನುಮೋದನೆಗೆ ಇಟ್ಟಿದ್ದಾರೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಏನಾದ್ರು ವಿಷಯ ಕೇಳಂಗಿದ್ರೆ ಕೇಳಿ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಹೇಳಿದ್ದೀನಿ. ಯಾರಾದ್ರೂ ನೀರಾವರಿ ಇದ್ರೆ ಜೋಳ ಅಥವಾ ಹುಲ್ಲಿನ ಬೀಜ ಉಚಿತವಾಗಿ ಕೊಡ್ತೀವಿ. ಚೆಲ್ಲಿದ್ರೆ ಫಸ್ಟ್ GPS ಫೋಟೋ ತೆಗಿತೀವಿ. ಎಕರೆ ಇದ್ರೆ 5,000 ಕೊಡ್ತೀವಿ. ಅರ್ಧ ಎಕರೆ ಇದ್ರೆ 2,500 ಕೊಡ್ತೀವಿ. ಅರ್ಧ ಎಕರೆ ಕಮ್ಮಿ ಇದ್ರೆ ಏನು ಕಾಸು ಕೊಡಲ್ಲ. ಇನ್ನು ಬೇರೆ ಏನಾದ್ರು ವಿಷಯ ಇದ್ರೆ ಕೇಳಿ. ಅಜೋಲ ಮಾಡಿದ್ರೆ 5,000 ಕೊಡ್ತಾರೆ. ಸೈಲೇಜ್ ಮಾಡಿದ್ರೆ ಮೊದಲು 15,000 ಕೊಡ್ತಾ ಇದ್ರು, ಈಗ 25,000 ಮಾಡಿದ್ರು. ಏನೋ ಬರಗಾಲ ಅಂತ ಹೇಳ್ಬಿಟ್ಟು ಊಟದಿಂದ ಸೈಲೇಜ್ ಮಾಡ್ಕೊಳ್ಳಿ. ಇದನ್ನು ಈ ಬಾಳನು ಬೆಳಕಾಗಿಸು, ನ್ಯಾಯಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ನಡೆಸು ಕೈ ಹಿಡಿಯು, ನಾವಾಡು ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುರಿ ಕಾಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ಮೇನೆಯ ಸಾಲು, ಹೇ ಶಾರದೆ ದಯಾ ಪಾಲಿಸು. 4 ಲಕ್ಷ ಸಾಲ ಮಾಡಿದ್ವಿ. 4 ಲಕ್ಷ ಸಾಲ ಮಾಡಿದ್ರೆ ತಿಂಗಳಿಗೆ 20,000 ಇಟ್ಕೊಂತಾರೆ. ಒಂದು ತಿಂಗಳಿಗೆ 20,000 ಇಟ್ಕೊಂತಾರೆ. ಫ್ರೀಯಾಗಿ 1 ಲಕ್ಷ ಕೊಟ್ಟಿದ್ದಾರೆ. ಮಿಕ್ಕಿದ್ ನಾವು ಬಂಡವಾಳ ನಾವು ಇಲ್ಲಿ ಸಂಪಾದನೆ ಮಾಡಿರೋದು ಹಾಕಿರೋದೆ. ಎಲ್ಲ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದೀರಿ. ತಮಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗವರೆಗೂ ಈ ಕಾರ್ಯಕಾರಿ ಮಂಡಳಿಯವರು ಕೂಡ ಧನ್ಯವಾದ ಹೇಳ್ತಾ ಈ ಸಭೆ ವಂದನೆಯನ್ನು ಮಾಡಿ ಸಭೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಕೂತಣ್ಣ ಸೇರ್ ಮೇಲೆ ಕೂತಂಡ್ರಿ, ಊಟ ಮಾಡ್ರಿ. ನೀರು ಬಾಟ್ಲಲ್ಲಿ ಬೇಕಾದ್ರೆ ಬಂಚ್ಕೋಟಿಗೆ ಮುಂದ ಬರ್ತೀನಿ ಮಾಮ.
ಹೋಗ್ತಾ ಇದೆ. ದಯವಿಟ್ಟು ಎಲ್ಲಾರು ಹಸುಗಳಿಗೆ ಯಾರು ಇನ್ಸೂರೆನ್ಸ್ ಮಾಡದೆ ಮಾತ್ರ ಮೈನಸ್ ಮಾಡಬೇಡ್ರಿ. ವರ್ಷಕ್ಕೆ 2 ಸಾರಿ ಮಾಡ್ತಾರೆ, ಈಗ 3 ಸರಿ, ಈಗ 3 ಸಾರಿ ಫಿಕ್ಸ್ ಮಾಡಿದ್ದಾರೆ. ಈ ವರ್ಷ 2 ಸರಿಯಿಂದ 3 ಸರಿ ಮಾಡೋರು. 4 ತಿಂಗಳಿಗೆ ಒಂದ್ಸಾರಿ ಮಾಡ್ತಾರೆ. ಮಾಡದೇ ಇರೋರು ಯಾರು ದಯವಿಟ್ಟು ಅನ್ಯಾಯವಾಗ ಕಾಸು ಹೋಗುತ್ತೆ ಅಂತ ಮಾತ್ರ ಯಾರು ಇಂಜರಿ ಬೇಡ್ರಿ. ಇಲ್ಲ 3 ಸಾರಿ ನಸ ಅಂದ್ರೆ ಒಂದೇ. ನೀನ್ 3 ಸಾರಿ ದುಡ್ಡೇನ್ ಕಟ್ಟೋಷ್ಟಿಲ್ಲ. ತಂದಿದ್ದವ್ರು ಡೈರಿ ಉತ್ತಮವಾಗಿ ನಡೀತಾ ಇದೆ. ಏನೋ ದಯವಿಟ್ಟು ಎಲ್ಲಾರು ಒಟ್ಟಾಗಿ ಹಾಲಟೇನ್ರಿ. ಆ ಡೈರಿ ಬಿಲ್ಡಿಂಗ್ ಅಕಸ್ಮಾತ್ ಈಗ ಬರೋ ಲಾಭದಲ್ಲೆಲ್ಲಾನು ಕ್ಲೋಸ್ ಮಾಡ್ಬಿಡ್ತೀವಿ. ಆಮೇಲೆ ಉಳಿದಿರೋ ಅಮೌಂಟ್ ಯಾರೋ ರೈತರಿಗೆ ಮೈನಸ್ ಆಗಿದೆ ಅಂತ ಕೇಳೋಂಗೆ ಇಲ್ಲ. ಆ ಉಳಿದಿರೋ ದುಡ್ಡನ್ನು ನಿಮ್ಮ ಬಿಲ್ ಬಿಟ್ಟು ಬೇರೆ ದುಡ್ಡು ಕೊಡೋಕೆ ರೆಡಿ ಇದೆ. ಆಲ್ರೆಡಿ ಎಲ್ಲ ಆ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಮುಗಿಲಿ ಅದು. ಆಮೇಲೆ ಉಳಿದ ದುಡ್ಡು ಏನಪ್ಪ ಮಾಡ್ತೀವಿ ಅಂತಂದ್ರೆ ಅದ್ರಾಗ ಇಷ್ಟು % ಅಂತೀವಿ ಉಳಿತದಲ್ವಾ. ಆ ಉಳಿದಿರೋ ದುಡ್ಡು ನೀವು ಯಾರು ಹಾಲು ಹಾಕ್ತೀರ ಎಲ್ಲಾರ್ಗು 5 ಪೈಸೆ 3 ಪೈಸೆ 2 ಪೈಸೆ ಅಂತ ಬರುತ್ತೆ. ಎಷ್ಟಂದ್ರೆ ಅದರಲ್ಲಿ ಇನ್ನೊಂದು ಹಾಲು ಹಸುಗಳೆಲ್ಲಾನು ಬಣಿಗೆ ಒಂದ್ ಸ್ವಲ್ಪ ಫ್ಯಾಟ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ತಾರೆ.